ಒಂದು ಟೀಮ್ನವರು 30 ಕೋಟಿ ಆಸೆಗೋಸ್ಕರ ಬರಬಾರ್ದಂತ ಜಾಗಕ್ಕೆ ಬಂದು ಸಿಗಾಕು ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ 30 ಕೋಟಿ ಹತ್ರ ಹೋಗೋದಕ್ಕೆ ಇವರು ಏನನ್ನ ದಾಟಿ ಹೋಗ್ಬೇಕು ಅಂತ. ಇವರೆಲ್ಲರೂ ದುಡ್ಡಿಗೋಸ್ಕರ ಎಂತ ಒಂದು ಜಾಗಕ್ಕೆ ಬಂದು ಸಿಗಾಕೊಂಡ್ರು ಅಂತ ಇವ್ರ ಕೈಲೇ ನಂಬೋದಕ್ಕಾಗ್ತಿರೋದಿಲ್ಲ. ಅಂತ ಒಂದು ಭಯಂಕರವಾಗಿರುವಂತ ಮೂವಿ ಇದು. ಅಂದಂಗೆ ಮೂವಿ ಹೆಸರು ಡು ನಾಟ್ ಎಂಟರ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಒಬ್ಳು ಲೇಡಿ ಕತ್ತಲೆ ತುಂಬಿರುವಂತ ಒಂದು ಜಾಗದಲ್ಲಿ ಇವಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ತೆವಳುತ್ತಾ ತುಂಬಾ ಕಷ್ಟಪಟ್ಟು ಮುಂದೆ ಹೋಗ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಮೇಲಿಂದ ಏನೋ ಬರೋ ರೀತಿ ಇವಳಿಗೆ ಅನ್ಸುತ್ತೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳಿಂದ ನಮ್ಗೆ ತೋರಿಸ್ತಾ ಹೋಗ್ತಾರೆ. ಪ್ಯಾರಾಗಾನ್ ಅನ್ನು ತುಂಬಾನೇ ದೊಡ್ಡದಾಗಿರುವಂತ ಒಂದು ಹೋಟೆಲ್ ಭಯಂಕರವಾಗಿರುವಂತ ಕಾರಣದಿಂದ ಕ್ಲೋಸ್ ಆಗೋಗಿದೆ ಅಂತ. ಆ ಕಾರಣ ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ಗೆ ಶಿಫ್ಟ್ ಆದಾಗ ಒಂದು ಟೀಮ್ ನ ನಮ್ಗೆ ತೋರಿಸ್ತಾರೆ. ಇವರು ಇನ್ಸ್ಟಾಗ್ರಾಮ್ ಲೈವ್ ಅನ್ನ ಮಾಡ್ತಾ ಇರ್ತಾರೆ. ಹೇಳ್ಬೇಕು ಅಂತಂದ್ರೆ ಫೇಮಸ್ ಆಗೋದಕ್ಕೆ ಇವರು ಚಾಲೆಂಜ್ ವಿಡಿಯೋಗಳನ್ನ ಮಾಡ್ತಾರೆ. ಇವರ ಟೀಮ್ ನಲ್ಲಿ ಡಯಾನ್, ಹರೇಕ್, ವರ್ನ್ ಹಾಗೆ ಕೋರಾ ಇರ್ತಾರೆ. ಇವರೆಲ್ಲರೂ ಕ್ಲೀನ್ ಮಾಡೋ ರೀತಿ ವೇಷಗಳನ್ನ ಹಾಕೊಂಡು ಒಂದು ಡಸ್ಟ್ಬಿನ್ ನ ಜೊತೆ ಪೊಲೀಸರ ಕಣ್ಣನ್ನ ತಪ್ಪಿಸಿ ಟ್ರೈನ್ ಅನ್ನ ಹತ್ತುತ್ತಾರೆ. ಈ ಡಸ್ಟ್ಬಿನ್ ನಲ್ಲಿ ಇವರ ಟೀಮ್ ನ ಮತ್ತೊಬ್ಬ ಮೆಂಬರ್ ಆಗಿರುವಂತ ಜೇಡಿ ಇರ್ತಾನೆ. ಇದಾದ್ಮೇಲೆ ಇವರ ಸ್ಟಾಪ್ ಬರ್ತಿದ್ದಂಗೆನೆ ಓಡ್ತಿರುವಂತ ಟ್ರೈನ್ ಇಂದ ಎಲ್ಲರೂ ಹೊರಗಡೆ ಹಾರಿ ಟ್ರೈನ್ ಟನಲ್ ನಲ್ಲೇ ಉಳ್ಕೋತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ನಾರ್ಮಲ್ ಜನರಿಗೆ ಎಂಟ್ರಿ ಇಲ್ಲದೆ ಇರುವಂತ ಒಂದು ಸೀಕ್ರೆಟ್ ಆಗಿರುವಂತ ಜಾಗ ಇರುತ್ತೆ. ಯಾವಾಗ ಇವರೆಲ್ಲರೂ ಒಳಗಡೆ ಬರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಜಾಗದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತ ಒಬ್ಬ ಪೇಂಟರ್ ಪೇಂಟಿಂಗ್ ಗಳನ್ನ ಮಾಡಿದಾನೆ, ಚಿತ್ರಗಳನ್ನ ಬಿಡಿಸಿದಾನೆ. ಇಲ್ಲಿ ಇವರ ಮುಂದೆ ಬಸಿಯಾತ್ ಅನ್ನೋ ಒಂದು ಪೇಂಟಿಂಗ್ ಇರುತ್ತೆ. ಇದು ತುಂಬಾನೇ ಕಾಸ್ಟ್ಲಿ. ಯಾಕೆಂತಂದ್ರೆ ಈ ಪೇಂಟಿಂಗ್ ಗಳನ್ನೆಲ್ಲ ಮಾಡಿರುವಂತ ಫೇಮಸ್ ಪೇಂಟರ್ ಈಗ ಸತ್ತೋಗಿದ್ದಾನೆ. ಆದ್ರಿಂದ ಇಲ್ಲಿರುವಂತ ಪೇಂಟಿಂಗ್ ಗಳೆಲ್ಲ ತುಂಬಾನೇ ಕಾಸ್ಟ್ಲಿ. ಇದೇ ಕಾರಣದಿಂದ ಈ ಜಾಗಕ್ಕೆ ಯಾರು ಬರಬಾರ್ದು ಅಂತ ಲಾಕ್ ಮಾಡಿರೋದು. ಇವರೆಲ್ಲರೂ ಡಿಸೈಡ್ ಮಾಡಿರ್ತಾರೆ ಬರೀ ಪೇಂಟಿಂಗ್ ಗಳನ್ನ ನೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಇವರ ಟೀಮ್ ನಲ್ಲಿರುವಂತ ಜೇಡಿ ಬಸಿಯ ಡ್ರಾಯಿಂಗ್ ಅನ್ನ ಕಟ್ ಮಾಡಿ ಅದರ ಪಾರ್ಟ್ ಅನ್ನ ತಗೊಳ್ತಿರ್ತಾನೆ. ಇದು ಯಾರಿಗೂ ಇಷ್ಟ ಇರೋದಿಲ್ಲ. ಆದ್ರೆ ಇವನ್ ಮಾತ್ರ ಕೇಳೋದೇ ಇಲ್ಲ, ಅದನ್ನ ತಗೋಬಿಡ್ತಾನೆ. ಇದರಿಂದ ಇವನಿಗೆ ಚೆನ್ನಾಗಿ ಬೈದು ಇಲ್ಲಿಂದ ಕಳಿಸ್ಬಿಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಪೊಲೀಸರು ಬರ್ತಿರುವಂತ ಶಬ್ದಗಳು ಇವರಿಗೆ ಕೇಳಿಸಿ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ನಂತರ ಮಾರನೇ ದಿನ ನೆನ್ನೆ ರಾತ್ರಿ ಇವರು ಪೇಂಟಿಂಗ್ ಗಳಿರುವಂತ ಜಾಗಕ್ಕೆ ಹೋಗಿದ್ರಲ್ಲ, ಆದ್ರೆ ವಿಡಿಯೋನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಬರೀ 82 ವ್ಯೂಸ್ ಗಳು ಬಂದಿರುತ್ತೆ ಅಷ್ಟೇ. ಅದಕ್ಕೆ ಇವರಿಗೆ ಅರ್ಥನೇ ಆಗೋದಿಲ್ಲ ಇನ್ನು ನಾವು ಫೇಮಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ. ಇದರಿಂದ ಇವರೆಲ್ಲರೂ ಬೇಜಾರ್ ಮಾಡ್ಕೊಳ್ತಿದ್ರೆ ಆಗ ರಿಕ್ ಒಂದು ಗುಡ್ ನ್ಯೂಸ್ ಇದೆ ಅಂತ ಪ್ಯಾರಾಗಾನ್ ಹೋಟೆಲ್ ನ ಮ್ಯಾಪ್ ಅನ್ನ ಕೊಡ್ತಾನೆ. ಹೌದು, ಮೂವಿಯ ಮೊದಲಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿ ನಮ್ಗೆ ಹೇಳಿದ್ರಲ್ಲ ಪ್ಯಾರಾಗಾನ್ ಅನ್ನೋ ಒಂದು ದೊಡ್ಡ ಹೋಟೆಲ್ ಭಯಂಕರವಾಗಿರುವಂತ ಕಾರಣದಿಂದ ಕ್ಲೋಸ್ ಆಗೋಗಿದೆ ಅಂತ. ಅದೇ ಹೋಟೆಲ್ ನ ಮ್ಯಾಪ್ ಇದು. ನಂತರ ರಿಕ್ ಈ ಹೋಟೆಲ್ ನ ಕಥೆನೆ ಹೇಳ್ತಾ ಹೋಗ್ತಾನೆ. 1980ನೇ ಇಸ್ವಿಲಿ ಒಂದಷ್ಟು ಗ್ಯಾಂಗ್ಸ್ಟರ್ಸ್ ಗಳು 30 ಕೋಟಿ ದುಡ್ಡನ್ನ ಬಚ್ಚಿಟ್ಟಿದ್ರು. ಆದ್ರೆ ಅದಾದ್ಮೇಲೆ ಹೋಟೆಲ್ಲೇ ಕ್ಲೋಸ್ ಆಗೋಯ್ತು ಅಂತ. ಇದನ್ನ ಕೇಳಿ ಎಲ್ಲರೂ ಸಂತೋಷ ಪಡ್ತಿದ್ರೆ ಇನ್ನೊಂದು ವಿಷಯನೂ ಕೂಡ ಹೇಳ್ತಾನೆ. ಇದುವರೆಗೂ ಯಾರ್ಯಾರು ಆ ದುಡ್ಡನ್ನ ಹುಡ್ಕೊಂಡು ಆ ಹೋಟೆಲ್ಗೆ ಹೋಗಿದ್ದಾರೋ ಯಾರು ವಾಪಸ್ ಬಂದಿಲ್ಲ. ಯಾಕೆ ಅಂತಂದ್ರೆ ಆ ರೀತಿ ದುಡ್ಡನ್ನ ಹುಡ್ಕೊಂಡು ಹೋಗುವಂತ ಜನರನ್ನ ಅಲ್ಲಿರುವಂತ ಒಂದು ಮಾನ್ಸ್ಟರ್ ಸಾಯಿಸ್ಬಿಡುತ್ತೆ ಅಂತ ಜನರು ಮಾತಾಡ್ಕೊಳ್ತಾರೆ ಅಂತ. ಹೇಗಿದ್ರು ಆ ಜಾಗದಲ್ಲಿ ಮಾನ್ಸ್ಟರ್ ಇದೆ ಅಂತ ಜನರು ನಂಬಿದ್ದಾರೆ. ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿದ್ರೆ ನಾವು ಫೇಮಸ್ ಆಗೋಗ್ತೀವಿ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ದುಡ್ಡನ್ನ ನಾವು ಹುಡುಕ್ಬಾರ್ದು ಅಂತಾನು ಕೂಡ ಮಾತಾಡ್ಕೊಳ್ತಾರೆ. ನಂತರ ಡಯಾನ್ ಮತ್ತೆ ರಿಕ್ ಇಬ್ರು ಕೂಡ ಒಬ್ರನ್ನೊಬ್ರು ಇಷ್ಟಪಡ್ತಾರೆ. ಆದ್ರಿಂದ ಇವಳು ಕೂದಲು ಕಲರ್ ಚೇಂಜ್ ಮಾಡಿರೋದನ್ನ ತೋರಿಸ್ತಾಳೆ. ಇದು ಇವನಿಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಹೀಗೆ ಎಲ್ಲರೂ ಇರ್ಬೇಕಾದ್ರೆ ನೋಡ್ತಾರೆ ಇವರ ಟೀಮ್ ಮೆಂಬರ್ ಇದ್ನಲ್ಲ ಜೇಡಿ, ಅವನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತಾನೆ. ಬಸಿಯಾದ ಪೇಂಟಿಂಗ್ ನ ಸ್ವಲ್ಪ ಕಟ್ ಮಾಡಿ ತಗೊಂಡೋಗಿದ್ನಲ್ಲ ಅದನ್ನ ಮಾರಿ ತುಂಬಾ ದುಡ್ಡನ್ನ ತಗೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ಹೊಸ ಟೀಮ್ ಅನ್ನ ಸೇರ್ಕೊಂಡಿರ್ತಾನೆ. ಈ ಟೀಮ್ ನ ಲೀಡರ್ ಆಗಿರುವಂತ ಟಾಡ್ ಒಬ್ಬ ಹುಚ್ಚನ್ ರೀತಿ ಬಿಹೇವ್ ಮಾಡ್ತಿರ್ತಾನೆ. ಇವರೆಲ್ಲರೂ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಡಯಾನ್ ಮಾತ್ರ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ಬಿಡ್ತಾಳೆ. ನಾವು ನೆಕ್ಸ್ಟ್ ಪ್ಯಾರಾಗಾನ್ ಹೋಟೆಲ್ಗೆ ವಿಡಿಯೋ ಮಾಡೋದಕ್ಕೆ ಹೋಗ್ತಿದೀವಿ ಅಂತ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಎಲ್ಲಾ ತಯಾರಿನ ಮಾಡ್ಕೊಂಡು ಡಯಾನ್ಗೋಸ್ಕರ ಕಾಯ್ತಾ ನಿಂತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಡಯಾನ್ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದಾಳಲ್ಲ ಆ ವಿಷಯ ಇವ್ರು ಯಾರಿಗೂ ಗೊತ್ತಿರೋದಿಲ್ಲ. ಅದೇ ಸಮಯಕ್ಕೆ ಯಾರೋ ಬಾಕ್ಲು ಬಡಿತಾರೆ. ನೋಡಿದ್ರೆ ನ್ಯೂಸ್ ಚಾನಲ್ ಇಂದ ಫ್ರಾಂಕ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಇವನು ಬರ್ತಾನೆ ಅಂತ ಕೋರಾಗೆ ಅವನು ಮೆಸೇಜ್ ಮಾಡಿದ್ದ. ಆದ್ರೆ ವಿಷಯ ವರ್ನ್ಗಾಗ್ಲಿ ರಿಕ್ಕುಗಾಗ್ಲಿ ಹಾಗೆ ಡಯಾನಾಗೂ ಕೂಡ ಗೊತ್ತಿರೋದಿಲ್ಲ. ಫ್ರಾಂಕ್ ಹೇಳ್ತಿರ್ತಾನೆ, ನೀವೆಲ್ರೂ ಪ್ಯಾರಾಗಾನ್ ಹೋಟೆಲ್ಗೆ ಹೋಗ್ತಿದ್ದೀರಲ್ಲ, ನಾನು ನಿಮ್ ಜೊತೆ ಬರ್ತೀನಿ ಅಂತ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಿರ್ಬೇಕಾದ್ರೆ ಅವನು ಹೇಳ್ತಾನೆ, ಡಯಾನ್ ಪೋಸ್ಟ್ ಮಾಡಿದ್ರು ಅದಕ್ಕೆ ನಾನು ಕೋರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅಂತ. ಅದೇ ಸಮಯಕ್ಕೆ ಇಲ್ಲಿಗೆ ಡಯಾನ್ ಬಂದಾಗ ಇವಳು ಮಾಡಿರುವಂತ ಪೋಸ್ಟ್ ಅನ್ನ ನೋಡಿ ಫ್ರಾಂಕ್ ಬಂದಿರೋದು ಗೊತ್ತಾಗಿ ಎಲ್ರಿಗೂ ಬೇಜಾರಾಗುತ್ತೆ. ಈಗ ಫ್ರಾಂಕ್ ಒಬ್ಬ ನ್ಯೂಸ್ ಚಾನಲ್ ಅವನ್ ಆಗಿರೋದ್ರಿಂದ ಇವರು ಫೇಮಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಸರಿ ಅಂತ ಇವನು ಕೂಡ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿ ಹೊರಗಡೆ ವ್ಯಾನ್ ಹತ್ರ ಬಂದ್ರೆ ವ್ಯಾನ್ಗೆ ಇವರು ಡೀಸೆಲ್ ತಂದಿರೋದಿಲ್ಲ. ಅದಕ್ಕೆ ನಾವೆಲ್ಲರೂ ನನ್ನ ಕಾರಲ್ಲಿ ಹೋಗೋಣ ಅಂತ ಫ್ರಾಂಕ್ ಇವರೆಲ್ಲರೂ ಇವನ ಕಾರ್ ನಲ್ಲಿ ಕೂರಿಸ್ಕೊಂಡು ಹೋಟೆಲ್ ಕಡೆಗೆ ಹೋಗ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವರೆಲ್ಲರೂ ರಾತ್ರಿ
ಸಮಯದಲ್ಲೇ ಹೋಗ್ತಿರ್ತಾರೆ. ಇದಾದ್ಮೇಲೆ ಇವರು ಪ್ಯಾರಾಗಾನ್ ಹೋಟೆಲ್ ಹತ್ರ ಏನೋ ಬಂದು ತಲುಪಿದ್ದಾರೆ. ಆದ್ರೆ ಜನರು ಒಳಗಡೆ ಹೋಗ್ಬಾರ್ದು ಅಂತ ಎಲ್ಲಾ ಕಡೆ ಲಾಕ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಇಲ್ಲಿರುವಂತ ಟನಲ್ ನ ಸಹಾಯದಿಂದ ಇವರು ಒಳಗಡೆ ಹೋಗ್ಬೇಕು. ಆಗ್ಲೇ ನಮ್ಗೆ ಗೊತ್ತಾಗೋದು ಬರೀ ಪ್ಯಾರಾಗಾನ್ ಹೋಟೆಲ್ ಮಾತ್ರ ಅಲ್ಲ, ಈ ಹೋಟೆಲ್ ನ ಸುತ್ತಮುತ್ತ ಇರುವಂತ ಎಲ್ಲಾ ಜಾಗ ಬಿಲ್ಡಿಂಗ್ ಗಳೆಲ್ಲ ಪಾಳು ಬಿದ್ದೋಗಿದಾವೆ ಅಂತ. ನಂತರ ಇವರೆಲ್ಲರೂ ಒಳಗಡೆ ಬಂದು ಸೇಫ್ಟಿಗೆ ಅಂತ ಹೆಲ್ಮೆಟ್ ನ ಹಾಕೊಂಡು ಟಾರ್ಚ್ ನ ಸಹಾಯದಿಂದ ಮುಂದೆ ಹೋಗ್ತಿರ್ತಾರೆ. ಫ್ರಾಂಕ್ ಕೂಡ ಎಲ್ಲರ ಜೊತೆ ಮಾತಾಡ್ತಾ ಫ್ರೆಂಡ್ ಮಾಡ್ಕೊಳ್ತಿರ್ತಾನೆ. ಆದ್ರೆ ಯಾವಾಗ ಇವರು ಇನ್ನೂ ಸ್ವಲ್ಪ ಮುಂದೆ ಬರ್ತಾರೋ ಇನ್ನೊಂದು ಸಣ್ಣ ಟನಲ್ ಕಾಣಿಸುತ್ತೆ. ಮುಂದೆ ಹೋಗ್ಬೇಕು ಅಂತಂದ್ರೆ ಇದ್ರ ಒಳಗಡೆ ಹೋಗ್ಲೇಬೇಕು. ಸರಿ ಅಂತ ಇವರೆಲ್ಲರೂ ತೆವಳುತ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ತುಂಬಾ ಇಲಿಗಳು ಬಂದ್ಬಿಡ್ತವೆ. ಆಗ ಫ್ರಾಂಕ್ ಕೋರಾ ಮುಂದೆ ಬಂದು ಇವಳನ್ನ ಕಾಪಾಡ್ತಾನೆ. ಅವುಗಳೆಲ್ಲ ಹೊಟ್ಟೋಗ್ತವೆ. ಕೋರಾ ಇಲಿಗಳಂದ್ರೆ ತುಂಬಾನೇ ಹೆದರ್ಕೊಳ್ತಾಳೆ. ಸದ್ಯಕ್ಕೆ ಯಾರಿಗೂ ಏನು ಆಗಿರೋದಿಲ್ಲ. ಎಲ್ಲರೂ ಅಲ್ಲಿಂದ ಮುಂದೆ ಬಂದಾಗ ನೋಡ್ತಾರೆ ಲಗೇಜ್ ಗಳಿಂದ ಗೇಟ್ ಅನ್ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಯಾರು ಕೂಡ ಹೋಟೆಲ್ ನ ಒಳಗಡೆ ಹೋಗ್ಬಾರ್ದು ಅಂತ. ಇದರಿಂದ ಡಯಾನ್ ನಾನು ಬೇರೆ ದಾರಿನ ಹುಡ್ಕೊಂಡ್ ಬರ್ತೀನಿ ಅಂತ ಇನ್ನೊಂದ್ ಕಡೆಗೆ ಹೋಗ್ತಾಳೆ. ಆದ್ರೆ ಮಿಕ್ತವ್ರು ಮಾತ್ರ ಕಾಯೋದಕ್ಕೆ ಹೋಗೋದಿಲ್ಲ. ಈ ಗೇಟ್ ಅನ್ನ ಹೊಡೆದು ಒಳಗಡೆ ಬಂದು ನೋಡಿದ್ರೆ ಈ ಹೋಟೆಲ್ ತುಂಬಾ ದೊಡ್ಡದಾಗಿರುತ್ತೆ, ಹಾಗೆ ಲಕ್ಸುರಿಯಸ್ ಆಗು ಕೂಡ ಇರುತ್ತೆ. ಇನ್ನೊಂದ್ ಕಡೆ ಡಯಾನ್ಗೂ ಕೂಡ ಮತ್ತೊಂದು ಜಾಗ ಸಿಕ್ಕಿ ಈ ಜಾಗದಿಂದ ಹೋಟೆಲ್ ನ ಒಳಗಡೆ ಬಂದಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಇವಳು ಇನ್ಸ್ಟಾಗ್ರಾಮ್ ಲೈವ್ ಗೆ ಬಂದು ಎಲ್ಲರಿಗೂ ಈ ಜಾಗನ ತೋರಿಸ್ತಿರ್ತಾಳೆ. ಹಾಗೆ ಈ ಕಡೆ ಮಿಕ್ತವರೆಲ್ಲ ಈ ಜಾಗದಲ್ಲಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಲೈಟ್ ಎಲ್ಲ ಮೇಲಿಂದ ಬಿದ್ದೋಗುತ್ತೆ. ಯಾಕೆಂತಂದ್ರೆ ಈ ಜಾಗ ತುಂಬಾನೇ ಹಳೇದು. ಈ ಕಡೆ ಇನ್ನೊಂದ್ ಕಡೆ ಇರುವಂತ ಡಯನ್ ಕೂಡ ಹೀಗೆ ಹುಡುಕ್ತಾ ಈ ಜಾಗದಲ್ಲಿರುವಂತ ಒಂದು ಹಳೆಯ ಪಾರ್ಟಿ ಹಾಲ್ಗೆ ಬರ್ತಾಳೆ. ಆಗ ಇವಳಿಗೆ ರಿಕ್ ಕಾಲ್ ಮಾಡಿದ್ರೆ ಇವಳು ಎತ್ತೋದಿಲ್ಲ. ಇವಳ ಕೂದಲು ಕಲರ್ ಅವನಿಗೆ ಇಷ್ಟ ಆಗ್ಲಿಲ್ವಲ್ಲ, ಅದ್ರ ಕೋಪ ಇನ್ನೂ ಕೂಡ ಇವಳಿಗೆ ಇರುತ್ತೆ. ಆದ್ರೆ ಅದೇ ಸಮಯಕ್ಕೆ ಒಂದು ಭಯಂಕರವಾಗಿರುವಂತ ಶಬ್ದ ಇವಳಿಗೆ ಕೇಳಿಸ್ಬಿಡುತ್ತೆ. ಮೊದ್ಲು ಇವಳ ಫ್ರೆಂಡ್ಸ್ ಗಳ ಈ ರೀತಿ ಮಾಡ್ತಿರ್ಬೋದು ಅಂತ ಇವಳಿಗೆ ಅನ್ಸುತ್ತೆ. ಆದ್ರೆ ಶಬ್ದ ಸ್ಟಾಪ್ ಆಗ್ತಾನೆ ಇರೋದಿಲ್ಲ. ಇದರಿಂದ ಅವಳು ಹೆದರ್ಕೊಂಡು ಓಡೋಗೋದಕ್ಕೆ ನೋಡಿದ್ರೆ ಬಿದ್ದೋಗ್ತಾಳೆ. ಈ ಸಮಯದಲ್ಲಿ ಇವಳ ಹಿಂದೆ ಒಂದು ಕೈ ನಮ್ಗೆ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಇವರೆಲ್ಲರೂ ಡಯಾನ್ ಇಲ್ನ ಬಂದಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಆದ್ರೆ ಕೋಪ ಕಮ್ಮಿ ಆದ್ಮೇಲೆ ಅವಳಾಗವಳೆ ಬರ್ತಾಳೆ ಅಂತ ಇವರೆಲ್ಲರೂ ಸುಮ್ನಾಗಿ ಜಾಗನ ಚೆಕ್ ಮಾಡ್ತಿರ್ತಾರೆ. ಹೀಗೆ ಚೆಕ್ ಮಾಡ್ತಾ ಫ್ರಾಂಕ್ ಕೋರಾ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೋರಾ ಇವನಿಗೆ ಹೇಳ್ತಾಳೆ ಡಯಾನ್ ಕೂದಲಿಗೆ ಕಲರ್ ಮಾಡ್ಕೊಂಡಿರೋದು ರಿಕ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಆ ರೀತಿ ಹೋಗಿದ್ದಾಳೆ. ಅವಳೇ ಬರ್ತಾಳೆ, ನೀನೇನು ತಲೆ ಕೆಡ್ಸ್ಕೊಳ್ಬೇಡ ಅಂತ ಇವಳ ಟೀಮ್ ನ ಬಗ್ಗೆ ಎಲ್ಲಾ ವಿಷಯ ಇವನ್ ಜೊತೆ ಶೇರ್ ಮಾಡ್ಕೊಳ್ತಾ ಆಗ್ಲೇ ಇವಳನ್ನ ಇಲಿಯಿಂದ ಇವನು ಕಾಪಾಡಿದ್ನಲ್ಲ ಅದಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಇವನ ಕೈನಲ್ಲಿರುವಂತ ರಿಂಗ್ ಅನ್ನ ನೋಡಿ ನಿನ್ನ ಹೆಂಡತಿ ಹೆಸರು ಏನು ಅವಳ ಫೋಟೋ ತೋರಿಸು ಅಂತಂದಾಗ ಇವನು ಕೂಡ ಇವನ ಹೆಂಡತಿ ಅಮ್ಯಾಂಡಾ ಫೋಟೋನ ತೋರಿಸ್ತಾನೆ. ಆದ್ರೆ ಇದಕ್ಕಿಂತ ಜಾಸ್ತಿ ಇವನ ಹೆಂಡತಿ ಬಗ್ಗೆ ಇವನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೊಂದ್ ಕಡೆ ವರ್ನಿ ಜಾಗದ ಫೋಟೋಗಳನ್ನ ತೆಗಿತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಶಾರ್ಪ್ ಆಗಿರುವಂತ ಉಗುರುಗಳಿಂದ ಪರ್ಚಿರುವಂತ ಗುರ್ತು ಇವನಿಗೆ ಕಾಣಿಸುತ್ತೆ. ಇದ್ರ ಫೋಟೋನು ಕೂಡ ತಗೊಳ್ತಿರ್ತಾನೆ. ಆದ್ರೆ ಅದೇ ತರದ ಭಯಂಕರವಾಗಿರುವಂತ ಶಬ್ದ ಇವನ್ಗೂ ಕೂಡ ಕೇಳಿಸುತ್ತೆ. ಇದರಿಂದ ಇವನು ಹೆದರ್ಕೊಂಡು ಎಲ್ಲರೂ ಇರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಇವನನ್ನ ಯಾರೋ ಬಚ್ಚಿಟ್ಕೊಂಡು ನೋಡ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಯಾವಾಗ ಇವನು ಆ ಪರ್ಚಿರುವಂತ ಗುರುತನ್ನ ಎಲ್ಲರಿಗೂ ತೋರಿಸ್ತಾನೋ ಇವರು ಹೆದರ್ಕೊಂಡು ಆದಷ್ಟು ಬೇಗ ಡಯಾನ್ ನ ಹುಡುಕಿ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ವರ್ನ್ ಮತ್ತೆ ಕೋರಾ ಒಂದು ಜಾಗಕ್ಕೆ ಬಂದು ಅವಳನ್ನ ಹುಡುಕ್ತಿರ್ಬೇಕಾದ್ರೆ ಇವರಿಬ್ರು ಮಾತಾಡ್ತಿರೋದ್ರಿಂದ ನಮ್ಗೆ ಗೊತ್ತಾಗೋಗುತ್ತೆ ವರ್ನ್ ಕೋರನ ಇಷ್ಟಪಡ್ತಿದ್ದಾನೆ ಅಂತ. ಇದೇ ಜಾಗದಲ್ಲಿ ಒಂದು ನ್ಯೂಸ್ ಪೇಪರ್ ಇಂದ ಇವರಿಗೆ ಗೊತ್ತಾಗುತ್ತೆ ಈ ಪ್ಯಾರಾಗಾನ್ ಹೋಟೆಲ್ ನ ಓನರ್ ಅವನ ಹೆಂಡತಿನ ಸಾಯಿಸ್ಬಿಟ್ಟಿದ್ದ. ಅವನ ಹೆಂಡತಿಯ ಡೆಡ್ ಬಾಡಿ ಸಿಕ್ತಾಗ ಅವಳ ಬಾಡಿಲಿ ಹೃದಯನೇ ಇರ್ಲಿಲ್ಲ. ಅದಾದ್ಮೇಲೆ ಓನರ್ ಕೂಡ ಸಿಕ್ಲಿಲ್ಲ. ಇದೇ ಕಾರಣದಿಂದ ಈ ಹೋಟೆಲ್ ಕ್ಲೋಸ್ ಆಗಿದ್ದು. ಅಷ್ಟೇ ಅಲ್ಲದೆ ಈ ಹೋಟೆಲ್ ನ ಓನರ್ ನ ಫೋಟೋನು ಕೂಡ ನಮ್ಗೆ ತೋರಿಸ್ತಾರೆ. ಈ ಕಡೆ ರಿಕ್ ಮತ್ತೆ ಫ್ರಾಂಕ್ ಮತ್ತೊಂದು ಜಾಗದಲ್ಲಿ ಹುಡುಕಾಡ್ತಿರ್ಬೇಕಾದ್ರೆ ರಿಕ್ ನ ಕಾಲು ಪ್ರಾಣಿಗಳಿಗೆ ಹಾಕುವಂತ ಒಂದು ಟ್ರ್ಯಾಪ್ ನಲ್ಲಿ ಸಿಗಾಕೋಬಿಡುತ್ತೆ. ಫ್ರಾಂಕ್ ಅದನ್ನ ತೆಗಿತಾನೆ. ಇವ್ರು 3 ಜನ ನೋಡ್ತಾರೆ ಗಾಯ ತುಂಬಾ ದೊಡ್ಡದಾಗಿರೋದ್ರಿಂದ ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಅದಕ್ಕೆ ಬ್ಯಾಂಡೇಜ್ ಅನ್ನ ಹಾಕಿ ಆದಷ್ಟು ಬೇಗ ಡಯನ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಇವರು ಸ್ವಲ್ಪ ಮುಂದೆ ಬರ್ತಾರೋ ಒಂದು ಮರದಲ್ಲಿ ಹಳೆ ಕಾಲದ ಫೋನು, ಕ್ಯಾಮ್ರಾ, ರೇಡಿಯೋನೆಲ್ಲ ನೇತಾಕಿರ್ತಾರೆ. ಇಲ್ಲಿ ಇವರಿಗೆ ಡಯನ್ ನ ಫೋನ್ ಕೂಡ ಸಿಗುತ್ತೆ. ಆ ಫೋನ್ ನಲ್ಲಿ ಅವಳು ರೆಕಾರ್ಡ್ ಮಾಡಿರುವಂತ ವಿಡಿಯೋನ ಚೆಕ್ ಮಾಡಿದಾಗ ಇವ್ರಿಗೆ ಅರ್ಥ ಆಗೋಗುತ್ತೆ ಅವಳ ಹಿಂದೆ ಯಾರೋ ಬಿದ್ದಿದ್ರು ಅಂತ. ಹೀಗೆ ನೋಡ್ತಿರ್ಬೇಕಾದ್ರೆ ಫೋನ್ ಬ್ಯಾಟರಿ ಖಾಲಿ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಈ ಸಲ ಭಯಂಕರವಾಗಿರುವಂತ ಶಬ್ದ ಎಲ್ಲರಿಗೂ ಕೇಳಿಸುತ್ತೆ. ಇದರಿಂದ ಅವರು ಡಯನ್ ನ ಹುಡುಕ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಜೇಡಿ ಅವ್ರ ಮುಂದೆ ಬಂದ್ಬಿಡ್ತಾನೆ. ಫ್ರಾಂಕ್ ಇವನ ಗನ್ ಅನ್ನ ಹೊರಗಡೆ ತೆಗಿತಾನೆ. ಆದ್ರೆ ಜೇಡಿಯ ಹೊಸ ಟೀಮ್ ನವರು ಬಂದು ಇವರೆಲ್ಲರಿಗೂ ಚೆನ್ನಾಗಿ ಹೊಡೆದು ತಮ್ಮ ವಶಕ್ಕೆ ತಗೊಂಡು ಗನ್ ಪಾಯಿಂಟ್ ಮಾಡ್ಬಿಡ್ತಾರೆ. ರಿಕ್ ಆಗಿ ಇವರೆಲ್ಲರಿಗೂ ಡಯಾನ್ಗೆ ಇವರೇ ಏನೋ ಮಾಡಿರ್ಬೇಕು ಅಂತ ಅನ್ನಿಸ್ತಿರುತ್ತೆ. ಆಗ ಜೇಡಿ ಇರುವಂತ ಈ ಹೊಸ ಟೀಮ್ ನ ಲೀಡರ್ ಆಗಿರುವಂತ ಟಾಡ್ ಹೇಳ್ತಾ ಹೋಗ್ತಾನೆ, ನಿಮ್ಮ ಫ್ರೆಂಡ್ ಡಯಾನ್ಗೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಈ ಹೋಟೆಲ್ ನಲ್ಲಿ 30 ಕೋಟಿನ ಬಚ್ಚಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆ ದುಡ್ಡು ಎಲ್ಲಿದೆ ಅಂತ ಹೇಳ್ಬಿಡಿ, ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ ಅಂತ. ಆದ್ರೆ ಇವ್ರಿಗೂ ಕೂಡ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ. ಟಾಡ್ ಮಾತ್ರ ಇದನ್ನ ನಂಬ್ತಾನೆ ಇರೋದಿಲ್ಲ. ಇವ್ರಿಗೆ ದುಡ್ಡು ಸಿಕ್ಕಿದೆ, ನಮ್ಮಿಂದ ಬಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿರುತ್ತೆ. ಆಗ ಫ್ರಾಂಕ್ ಎದ್ದು ಏನಕ್ಕೆ ಇವನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾ ಹೋಗ್ತಾನೆ. ಇವನ ಹೆಂಡತಿ ಆಗಿರುವಂತ ಅಮ್ಯಾಂಡಾ ಒಬ್ಳು ನ್ಯೂಸ್ ರಿಪೋರ್ಟರ್ ಆಗಿದ್ಲು. 3 ತಿಂಗಳ ಹಿಂದೆ ಅವಳ
ಫ್ರೆಂಡ್ ಕ್ಯಾಮ್ರಾಮ್ಯಾನ್ ಜೊತೆ ಇಲ್ಲಿಗೆ ಬಂದಿದ್ಲು. ಆದ್ರೆ ಅದಾದ್ಮೇಲೆ ಅವಳು ವಾಪಸ್ ಇಲ್ಲಿಂದ ಬರ್ಲೇ ಇಲ್ಲ. ಪೊಲೀಸ್ ಕೂಡ ಸರಿಯಾಗಿ ಹೆಲ್ಪ್ ಮಾಡಿಲ್ಲ. ಆದ್ರಿಂದಾನೆ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿರೋದು ಅಂತ. ಇಲ್ಲಿ ಟಾಡ್ ಹಾಗೆ ಅವನ ಟೀಮ್ ನವರಿಗೆ ಅದೆಲ್ಲ ಬೇಕಿಲ್ಲ. ದುಡ್ಡು ಎಲ್ಲಿದೆ ಅನ್ನೋದು ಮಾತ್ರ ಇವರಿಗೆ ಬೇಕಿರೋದು. ಆದ್ರೆ ರಿಕ್ಕಿಗ್ ಮಾತ್ರ ಡಯಾನಾಗೆ ಇವರೇ ಏನು ಮಾಡಿದಾರೆ ಅಂತ ಬೈದ್ ಬಿಡ್ತಾನೆ. ಇದರಿಂದ ಟಾಡ್ಗೆ ಕೋಪ ಬಂದು ರಿಕ್ ನ ಮೇಲಿಂದ ಕೆಳಗಡೆ ತಳ್ಬಿಡ್ತಾನೆ. ಇವಾಗ ಹೇಳಿ ಆ ದುಡ್ಡು ಎಲ್ಲಿದೆ ಅಂತ ಅಂದಾಗ ಫ್ರಾಂಕ್ ಹೇಳ್ತಾನೆ, ರಿಕ್ ಹತ್ರ ಒಂದು ಮ್ಯಾಪ್ ಇತ್ತು. ಆ ಮ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡು ದುಡ್ಡು ಎಲ್ಲಿದೆ ಅಂತ ಕಂಡಿಡಿಬಹುದಾಗಿತ್ತು. ನೀನು ಅವನನ್ನೇ ಕೆಳಗಡೆ ತಳ್ಬಿಟ್ಟಲ್ಲ ಅಂತ. ಆದ್ರಿಂದ ಟಾಡ್ ಡಿಸೈಡ್ ಮಾಡ್ತಾನೆ ಕೆಳಗಡೆ ಹೋಗಿ ರಿಕ್ ನ ಹುಡುಕಿ ಅವನ ಹತ್ರ ಇರುವಂತ ಮ್ಯಾಪ್ ನ ಕಿತ್ಕೊಳ್ಬೇಕು ಅಂತ. ನಂತರ ಯಾವಾಗ ಇವರೆಲ್ಲರೂ ಕೆಳಗಡೆ ಬರ್ತಾರೋ ಮುಂದೆ ಯಾರು ಬಿದ್ದಿರೋದನ್ನ ನೋಡಿ ಅವನು ರಿಕ್ಕೇ ಇರಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಮುಂದೆ ಹೋಗೋದಕ್ಕೆ ನೋಡಿದ್ರೆ ಇಲ್ಲಿ ದಾರಿನೇ ಇರೋದಿಲ್ಲ. ಒಂದು ದೊಡ್ಡ ಹಳ್ಳ ಇರುತ್ತೆ. ಕೆಳಗಡೆ ಬಿದ್ರೆ ಸೀದಾ ಗ್ರೌಂಡ್ ಫ್ಲೋರ್ ಗೆ ಹೋಗಿ ಬೀಳ್ತಾರೆ. ಅದಕ್ಕೆ ಈಗ ಏನ್ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಟಾಡ್ ಕೋರಾಗೆ ಹೇಳ್ತಾನೆ, ನೀನು ಹೋಗಿ ನೋಡ್ಕೋಬಾ ಅಂತ. ಇನ್ನೇನ್ ಮಾಡೋದು ಅಂತ ಇವಳು ಕೂಡ ಕೈಗೆ ಸಿಕ್ತಂತ ವಸ್ತುಗಳನ್ನು ಹಿಡ್ಕೊಳ್ತಾ ಒಂದು ವೈರ್ ನ ಸಹಾಯದಿಂದ ಈ ಕಡೆಗೆ ಬಂದು ನೋಡಿದ್ರೆ ಇದು ರಿಕ್ ಅಲ್ಲ, ಒಂದು ಡೆಡ್ ಬಾಡಿ. ಇದರಿಂದ ಟಾಡ್ಗೆ ತುಂಬಾ ಕೋಪ ಬಂದು ಕೋರ ಬಂದಿದ್ದಂತ ವೈರ್ ಅನ್ನ ಕಟ್ ಮಾಡ್ಬಿಡ್ತಾನೆ, ನೀನ್ ಅಲ್ಲೇ ಸಾಯಿ ಅಂತ. ಹಾಗೆ ಮಿಕ್ತವರೆಲ್ಲಾನು ಕರ್ಕೊಂಡು ಮತ್ತೊಂದು ದಾರಿಯಿಂದ ರಿಕ್ ನ ಹುಡ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ವರುಣ್ ಜೇಡಿಗೆ ಹೇಳ್ತಿರ್ತಾನೆ, ನೀನ್ ಮಾಡ್ತಿರೋದು ಸರಿಯಲ್ಲ, ಇವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡು ಅಂತ. ಆದ್ರೆ ಇವನ್ ಕೈಲೂ ಕೂಡ ಏನು ಇರೋದಿಲ್ಲ. ಟಾಡ್ ತುಂಬಾನೇ ಕೆಟ್ಟ ವ್ಯಕ್ತಿ. ಅದೇ ಸಮಯಕ್ಕೆ ಇವರ ಮುಂದೆ ಇರುವಂತ ರೂಮ್ ನಂಬರ್ 733ರಿಂದ ಯಾರೋ ಕೆರ್ಚುವಂತ ಶಬ್ದ ಕೇಳಿಸುತ್ತೆ. ಇದರಿಂದ ಇವರು ಕೂಡ ಯಾರು ಅಂತ ಚೆಕ್ ಮಾಡೋದಕ್ಕೆ ನಿಧಾನವಾಗಿ ಒಳಗಡೆ ಬಂದಾಗ ಇಲ್ಲಿ ಇವ್ರಿಗೊಂದು ವಾರ್ಡ್ರೋಬ್ ಕಾಣಿಸುತ್ತೆ. ನಂತರ ಟಾಡ್ ನ ಫ್ರೆಂಡ್ ಈ ಡೋರ್ ಅನ್ನು ಓಪನ್ ಮಾಡಿದಾಗ ಯಾರು ಕಾಣಿಸೋದಿಲ್ಲ. ಆದ್ರೆ ಸಡನ್ ಆಗಿ ಬಚ್ಚಿಟ್ಕೊಂಡಿದ್ದಂತ ಒಬ್ಳು ಲೇಡಿ ಹೊರಗಡೆ ಬರ್ತಾಳೆ. ಆಗ ಫ್ರಾಂಕ್ ಇವಳನ್ನ ಗುರ್ತಿಳಿದ್ಬಿಡ್ತಾನೆ. ಆಗ್ಲೇ ಇವನು ಹೇಳ್ತಿದ್ನಲ್ಲ, ಇವನ ಹೆಂಡತಿ ಅಮ್ಯಾಂಡಾ ಒಬ್ಳು ಕ್ಯಾಮ್ರಾಮ್ಯಾನ್ ಜೊತೆ ಇಲ್ಲಿಗೆ ಬಂದಿದ್ಲು ಅಂತ. ಅದೇ ಕ್ಯಾಮ್ರಾಮ್ಯಾನ್ ಇವಳು. ಅಷ್ಟೇ ಅಲ್ಲದೆ ಮೂವಿಯ ಮೊದಲಲ್ಲಿ ಕತ್ತಲೆ ತುಂಬಿರುವಂತ ರೂಮ್ ನಲ್ಲಿ ಅವಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಒಬ್ಳು ಲೇಡಿ ತೆವಳುತ್ತಾ ಹೋಗ್ತಿದ್ಲಲ್ಲ, ಆ ಲೇಡಿನೂ ಕೂಡ ಇವಳೇನೆ. ಅಮ್ಯಾಂಡಾ ಎಲ್ಲಿ ಅಂತ ಇವನು ಕೇಳ್ತಿರ್ತಾನೆ. ಅದೇ ಸಮಯಕ್ಕೆ ಒಂದು ಭಯಂಕರವಾಗಿರುವಂತ ಶಬ್ದಗಳು ಇವರಿಗೆ ಕೇಳಿಸ್ತವೆ. ಇದರಿಂದ ಈ ಲೇಡಿ ತುಂಬಾನೇ ಹೆದರ್ಕೊಳ್ತಿರ್ತಾಳೆ. ಆದ್ರಿಂದ ಟಾಡ್ ಸ್ಕ್ರೀನ್ ಎಲ್ಲ ಹಾಕ್ಸಿ ನೈಟ್ ವಿಷನ್ ಗ್ಲಾಸ್ ಅನ್ನ ಹಾಕೊಳ್ತಾನೆ. ಈ ಗ್ಲಾಸ್ ನಿಂದ ಇಷ್ಟೇ ಕತ್ಲೆ ಇದ್ರೂ ಕಾಣುತ್ತೆ. ಈ ಸಮಯದಲ್ಲಿ ಇವರು ನೋಡಿದ್ರೆ ಜೇಡಿಯ ಬಾಯಿಗೆ ಕಬ್ಬಿಣದ ವಸ್ತುನ ಹಾಕಿ ಯಾರೋ ಸಾಯಿಸ್ಬಿಟ್ಟಿರ್ತಾರೆ. ಹಾಗೆ ಒಂದು ವೈಟ್ ಕಲರ್ ಕ್ರಿಯೇಚರ್ ಕೂಡ ಕಾಣಿಸುತ್ತೆ. ಇದರಿಂದ ಅವರು ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಅದು ಎಸ್ಕೇಪ್ ಆಗೋಗುತ್ತೆ. ನೋಡಿದ್ರೆ ಅವರು ಶೂಟ್ ಮಾಡದಂತ ಒಂದು ಬುಲೆಟ್ ಈ ಲೇಡಿಗೆ ಬಿದ್ದು ಸತ್ತೋಗಿರ್ತಾಳೆ. ಅದಕ್ಕೆ ಟಾಡ್ ಮತ್ತೆ ಇವನ ಫ್ರೆಂಡ್ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಆದ್ರೆ ಇವರ ಟೀಮ್ ನಲ್ಲಿದ್ದಂತ ಜೇಡಿ ಸತ್ತೋಗಿರೋದನ್ನ ನೋಡಿ ವರ್ನ್ಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಇದರಿಂದ ಫ್ರಾಂಕ್ ಇವನಿಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ನೋಡಿದ್ರೆ ಡಯಾನ್ ಇನ್ನೂ ಕೂಡ ಬದುಕಿರ್ತಾಳೆ. ಆದ್ರೆ ಇವಳಿರುವಂತ ರೂಮ್ ನಲ್ಲಿ ರಿಚುವಲ್ ಅಂದ್ರೆ ಮಾಟ ಮಂತ್ರ ನಡೀತಿರುತ್ತೆ. ಹಾಗೆ ಡೋರ್ ಲಾಕ್ ಕೂಡ ಆಗಿರುತ್ತೆ. ಅದೇ ರೀತಿ ಮತ್ತೊಂದ್ ಕಡೆ ಕೋರಾ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕ್ತಾ ಒಂದು ರೂಮ್ಗೆ ಬರ್ತಾಳೆ. ಯಾರು ಇವಳ ಕಾಲನ್ನ ಹಿಡ್ಕೊಳ್ತಾರೆ. ನೋಡಿದ್ರೆ ಬದುಕಿರುವಂತ ರಿಕ್. ಆದಷ್ಟು ಬೇಗ ಬಚ್ಚಿಟ್ಕೊಂತ ಹೇಳ್ತಾನೆ. ಇವಳು ವಾರ್ಡ್ರೋಬ್ ನಲ್ಲಿ ಬಚ್ಚಿಟ್ಕೊತಾಳೆ. ಇವನು ಕೂಡ ಬೆಡ್ ನ ಕೆಳಗಡೆ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಂದು ವೈಟ್ ಕಲರ್ ಕ್ರಿಯೇಚರ್ ಒಳಗಡೆ ಬರುತ್ತೆ. ಹೀಗೆ ಇದು ಯಾರಾದ್ರೂ ಸಿಗ್ತಾರಂತ ಹುಡ್ಕಾಡ್ತಿರ್ಬೇಕು. ವಾರ್ಡ್ರೋಬ್ ನಲ್ಲಿರುವಂತ ಕೋರಾ ಎಣಿಕಿ ನೋಡ್ತಿರ್ತಾಳೆ ಈ ಕ್ರಿಯೇಚರ್ ಯಾವ ರೀತಿ ಕಾಣುತ್ತೆ ಅಂತ. ಹೇಳ್ಬೇಕು ಅಂತಂದ್ರೆ ಇದು ಮನುಷ್ಯರ ರೀತಿನೇ ಕಾಣ್ತಿರುತ್ತೆ. ಆಗ ಈ ಕ್ರಿಯೇಚರ್ ಗೆ ಡೌಟ್ ಬಂದು ವಾರ್ಡ್ರೋಬ್ ನ ಓಪನ್ ಮಾಡಿದ್ರೆ ಕೋರಾ ಇಲ್ಲಿ ಇರೋದಿಲ್ಲ. ಯಾಕೆಂತಂದ್ರೆ ಮೇಲೆ ಹಿಡ್ಕೊಂಡು ನಿಂತಿರ್ತಾಳೆ. ಆಗ ರಿಕ್ ಹಿಂದೆಯಿಂದ ಅಟ್ಯಾಕ್ ಮಾಡ್ತಿದ್ದಂಗೆನೆ ಇವಳು ಇಲ್ಲಿಂದ ತಪ್ಪಿಸ್ಕೊಂಡು ಲಿಫ್ಟ್ ನ ಒಳಗಡೆ ಬಂದು ಹೋಗ್ತಿರ್ಬೇಕಾದ್ರೆ ಆ ಕ್ರಿಯೇಚರ್ ಇವಳನ್ನ ಹಿಡ್ಕೊಳ್ಳೋದಕ್ಕೆ ನೋಡುತ್ತೆ. ಅಷ್ಟರಲ್ಲಿ ಲಿಫ್ಟ್ ಅನ್ನ ಆಕ್ಟಿವೇಟ್ ಮಾಡಿದ್ರಿಂದ ಇದು ಮೇಲ್ ಬರುತ್ತೆ. ಮೇಲ್ಗಡೆ ಫ್ಲೋರ್ ಗೆ ಬರ್ತಿದ್ದಂಗೆನೆ ಇವಳು ಅಲ್ಲಿಂದ ಓಡ್ತಾ ಒಂದು ರೂಮ್ ಗೆ ಬರ್ತಾಳೆ. ನೋಡಿದ್ರೆ CCTVಗಳ ರೂಮ್ ಇದು. ಈ CCTV ಫುಟೇಜ್ ಇಂದ ಒಂದು ರೂಮ್ ನಲ್ಲಿ ಒಬ್ಳು ಲೇಡಿ ಸತ್ತು ಬಿದ್ದಿರೋದು ಇವಳಿಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ರೂಮ್ ನಲ್ಲಿ ಡಯಾನ್ ಇನ್ನೂ ಕೂಡ ಬದುಕಿದಾಳೆ ಅಂತಾನು ಕೂಡ ಇವಳಿಗೆ ಗೊತ್ತಾಗೋಗುತ್ತೆ. ಈ ಕಡೆ ಡಯಾನ್ಗೆ ಈ ಜಾಗದಲ್ಲಿ ಒಂದು ಬುಕ್ ಸಿಗುತ್ತೆ. ಅದೇ ರೀತಿ ಕೋರಗೂ ಕೂಡ CCTV ರೂಮ್ ನಲ್ಲಿ ರಕ್ತದಿಂದ ಮಾರ್ಕ್ ಮಾಡಿರುವಂತ ಒಂದು ಕ್ಯಾಸೆಟ್ ಸಿಗುತ್ತೆ. ಅದನ್ನ ಪ್ಲೇಯರ್ ಗೆ ಹಾಕ್ದಾಗ ಅರ್ಧಂಬರ್ಧ ಹಾಳಾಗಿರುವಂತ ಒಂದು ವಿಡಿಯೋದಲ್ಲಿ ಈ ಹೋಟೆಲ್ ನ ಓನರ್ ಹೇಳ್ತಿರ್ತಾನೆ, ನಾನು ಅತ್ಯಂತ ಶಕ್ತಿಶಾಲಿ ಆಗೋದಕ್ಕೆ ನನಗೊಂದು ದಾರಿ ಸಿಕ್ಕಿದೆ ಅಂತ. ಆ ಓನರ್ ಈ ವಿಡಿಯೋದಲ್ಲಿ ಏನ್ ಹೇಳ್ತಿದ್ದಾನೋ ಡಯಾನ್ಗೆ ಸಿಕ್ಕಿರುವಂತ ಈ ಬುಕ್ ನಲ್ಲೂ ಕೂಡ ಅದೇ ಬರ್ದಿರುತ್ತೆ. ಆಕ್ಚುಲಿ ಬುಕ್ ನಲ್ಲಿ ಬರ್ದಿರುತ್ತೆ, ನರಕದಲ್ಲಿ ವಾಸ ಮಾಡುವಂತ ಒಂದು ಡೀಮನ್ ಗೆ ರಿಚುವಲ್ ಮಾಡಿ ಪೂಜೆನ ಮಾಡಿದ್ರೆ ಅತ್ಯಂತ ಶಕ್ತಿಶಾಲಿ ಆಗ್ಬೋದು ಅಂತ. ಇನ್ನೊಂದ್ ಕಡೆ ಟಾಡ್ ಮತ್ತೆ ಇವನ ಫ್ರೆಂಡ್ ದಾರಿನ ಹುಡುಕ್ತಾ ಒಂದು ರೂಮ್ ಗೆ ಬಂದಿರ್ತಾರೆ. ಹಾಗೆ ವಿಡಿಯೋ ಇಂದ ಮತ್ತೆ ಬುಕ್ ಇಂದ ಕೋರಾ ಮತ್ತೆ ಡಯಾನ್ ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ರಿಚುವಲ್ ಮಾಡ್ಬೇಕು ಅಂತ ಆ ಹೋಟೆಲ್ ನ ಓನರ್ ಡಿಸೈಡ್ ಮಾಡಿನೇ ಅವನ ಹೆಂಡತಿನ ಅವನು ಸಾಯಿಸಿ ಅವಳ ಎದೆಲಿದ್ದಂತ ಅವಳ ಹೃದಯನ ತಿನ್ಬಿಟ್ಟಿದ್ದ. ಆ ರೀತಿ ತಿಂದಿದ್ರಿಂದಾನೆ ಅವನು ಆ ವೈಟ್ ಕಲರ್ ಕ್ರಿಯೇಚರ್ ಆಗಿರೋದು. ಅಂದ್ರೆ ಇಷ್ಟೊತ್ತು
ಇವತ್ವರೆಗೂ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ಯಲ್ಲ ಆ ವೈಟ್ ಕ್ರಿಯೇಚರ್ ಅದು ಬೇರೆ ಯಾರು ಅಲ್ಲ, ಈ ಹೋಟೆಲ್ ನ ಓನರೇ. ಈ ಕಡೆ ಈ ರೂಮ್ ನಲ್ಲಿ ಟಾಡ್ ಮತ್ತೆ ಇವನ ಫ್ರೆಂಡ್ ಗೆ ಬಚ್ಚಿಟ್ಟಿದ್ದಂತ 30 ಕೋಟಿ ಸಿಗುತ್ತೆ. ಆಗ ಟಾಡ್ ನ ಫ್ರೆಂಡ್ ನೋಡ್ತಾನೆ, ಈ ಜಾಗದಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ, ಆದ್ರೆ ಇದರ ಎದೆಯಲ್ಲಿ ಹೃದಯನೇ ಇರೋದಿಲ್ಲ. ಇದರಿಂದ ಇವನಿಗೆ ಇದ್ಯಾಕೋ ಸರಿಲ್ಲ ಅಂತ ಅನ್ಸಿ ಎಸ್ಕೇಪ್ ಆಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಬಿದ್ದೋಗ್ತಾನೆ. ಯಾಕೆಂತಂದ್ರೆ ಹೋಗ್ತಿದ್ದಂತ ಜಾಗದಲ್ಲಿ ಒಂದು ವೈರ್ ಇತ್ತು, ಆ ವೈರ್ ಇಂದ ಇವನ ಕತ್ತು ಕಟ್ಟಾಗಿರುತ್ತೆ. ಹಾಗೆ ಇವನ ಹತ್ರ ಕ್ರಿಯೇಚರ್ ಬರುತ್ತೆ. ಅಷ್ಟೇ ಅಲ್ಲದೆ ಟಾಡ್ ಹತ್ರನೂ ಕೂಡ ಈ ಕ್ರಿಯೇಚರ್ ಬಂದು ಸೀದಾ ಇವನ ಹೃದಯನ ತೆಗೆದು ತಿನ್ನೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂದ್ರೆ ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗಿರುವಂತ ಈ ಓನರ್ ಎಷ್ಟು ಹೃದಯಗಳನ್ನ ತಿಂತಾನೋ ಅಷ್ಟೇ ಇವನ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಈಗ ಡಯಾನ್ ಆಗಿ ಎಲ್ಲನೂ ಅರ್ಥ ಆಗೋಗಿದೆ. ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗಿರುವಂತ ಆ ಓನರ್ ಇವಳ ಒಳಗಡೆ ಅವನ ಹೆಂಡತಿನ ನೋಡ್ತಿದ್ದಾನೆ. ಅದಕ್ಕೆ ಅಂತ ಇವಳಿಗೋಸ್ಕರ ಒಂದು ಡ್ರೆಸ್ ಅನ್ನು ಕೂಡ ಇಲ್ಲಿ ತಂದಿಟ್ಟಿರುತ್ತೆ. ಅದೇ ಸಮಯಕ್ಕೆ ಕ್ರಿಯೇಚರ್ ಇಲ್ಲಿಗೆ ಬರುತ್ತೆ ಕೂಡ, ಆದ್ರೆ ಇವಳಿಗೆ ಏನು ಮಾಡೋದಕ್ಕೆ ಹೋಗುದಿಲ್ಲ, ಬರೀ ಮುಟ್ಟುತ್ತೆ ಅಷ್ಟೇ. ಈ ಕಡೆ ಫ್ರಾಂಕ್ ಮತ್ತೆ ವರ್ನ್ ಹೋಗ್ತಿರ್ಬೇಕಾದ್ರೆ ಹೋಗ್ತಿರುವಂತ ಜಾಗದಲ್ಲಿ ವೈರ್ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಸತ್ತು ಬಿದ್ದಿರುವಂತ ಟಾಡ್ ನ ಫ್ರೆಂಡ್ ಹತ್ರ ಒಂದು ವಾಕಿ ಟಾಕಿ ಇವರಿಗೆ ಸಿಗುತ್ತೆ. ಆ ವಾಕಿ ಟಾಕಿ ಸಹಾಯದಿಂದ ಕೋರಾ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಡೆದಿರುವಂತ ಎಲ್ಲಾ ವಿಷಯನೂ ಹೇಳ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಅವರ ಕಡೆಗೆ ಹೋಗ್ತಿರೋದನ್ನ ನೋಡಿ ಅವರಿಬ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾಳೆ. ಇವರಿಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಕಿಚನ್ ರೂಮ್ ಗೆ ಬಂದು ಡೋರ್ ಅನ್ನ ಲಾಕ್ ಮಾಡ್ತಾರೆ. ನಂತರ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕ್ತಿರ್ಬೇಕಾದ್ರೆ ಸಣ್ಣ ಲಿಫ್ಟ್ ಇರುವಂತ ಜಾಗ ಕಾಣಿಸುತ್ತೆ. ಆದ್ರೆ ಲಿಫ್ಟ್ ವರ್ಕ್ ಆಗ್ತಿರೋದಿಲ್ಲ. ಹಗ್ಗನ ಎಳಿತಾ ಇವರೇ ಮೇಲೆ ಹೋಗ್ಬೇಕು. ಅದಕ್ಕೆ ಸರಿ ಅಂತ ಮೊದಲು ವಾರ್ನ್ ಈ ಸಣ್ಣ ಲಿಫ್ಟ್ ನ ಒಳಗಡೆ ಕುಂತ್ಕೊಂಡು ಹಗ್ಗನ ಎಳಿತಾ ಎಳಿತಾ ತುಂಬಾ ಕಷ್ಟಪಟ್ಟು ಕೋರೆ ಇರುವಂತ ಫ್ಲೋರ್ ಗೆ ಬಂದು ತಲುಪ್ತಾನೆ. ಈ ಕಡೆ ಅಷ್ಟೊತ್ತಿಗೆ ಆ ಕ್ರಿಯೇಚರ್ ಕೂಡ ಬಾಕ್ಲ ಹತ್ರ ಬಂದ್ಬಿಟ್ಟಿರುತ್ತೆ. ಲಿಫ್ಟ್ ಕೆಳಗಡೆ ಬರ್ತಿದ್ದಂಗೆನೆ ಫ್ರಾಂಕ್ ಕೂಡ ಇದನ್ನ ಎಳಿತಾ ಎಳಿತಾ ಮೇಲಕ್ಕೆ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ. ಫಾಲೋ ಮಾಡ್ಕೊಂಡು ಆ ಕ್ರಿಯೇಚರ್ ಕೂಡ ಬರ್ತಿರುತ್ತೆ. ಅದಕ್ಕೆ ಲಿಫ್ಟ್ ನ ಹಗ್ಗನ ಕಟ್ ಮಾಡೋದಕ್ಕೆ ಹೇಳಿ ಇವನು ಜಂಪ್ ಮಾಡ್ತಿದ್ದಂಗೆನೆ ಆ ಕ್ರಿಯೇಚರ್ ಕೆಳಗಡೆ ಬಿದ್ದೋಗುತ್ತೆ. ನೋಡಿದ್ರೆ ಕೆಳಗಡೆ ಫ್ಲೋರ್ ನಲ್ಲಿ ಫ್ರಾಂಕ್ ಇನ್ನು ಕೂಡ ಸೇಫ್ ಆಗಿರ್ತಾನೆ. ಇವನಿಗೆ ಈಗ ಬೇಕಾಗಿರೋದು ಅಂತಂದ್ರೆ ಇವನ ಹೆಂಡತಿನ ಹುಡ್ಕೋದಷ್ಟೇ. ಅದಕ್ಕೆ ಮುಂದೆ ಬಂದಾಗ ಆ ಮರದಲ್ಲಿ ಇವನ ಹೆಂಡತಿಯ ಫೋನ್ ಕೂಡ ಇವನಿಗೆ ಕಾಣಿಸುತ್ತೆ. ಆಗ ಕೋರಾ ವಾಕಿ ಟಾಕಿಯಿಂದ ಒಂದು ರೂಮ್ ಗೆ ಹೋಗೋದಕ್ಕೆ ಇವನಿಗೆ ಹೇಳ್ತಾಳೆ. ಇವನು ಕೂಡ ಸರಿ ಅಂತ ಆ ರೂಮ್ ಅನ್ನ ಹುಡ್ಕೊಂಡು ಒಳಗಡೆ ಬಂದು ನೋಡಿದ್ರೆ ಇವನ ಹೆಂಡತಿ ಆಗಿರುವಂತ ಅಮೆಂಡಾ ಸತ್ತು ಬಿದ್ದಿರ್ತಾಳೆ. ಇವಳ ಎದೆಯಲ್ಲಿ ಹೃದಯನೇ ಇರೋದಿಲ್ಲ. ಅಂದ್ರೆ ಇವಳನ್ನು ಕೂಡ ಕ್ರಿಯೇಚರೇ ಸಾಯಿಸಿರೋದು. ಇದನ್ನ CCTV ರೂಮ್ ನಲ್ಲಿ ನಿಂತ್ಕೊಂಡು ಇವರಿಬ್ರು ಕೂಡ ನೋಡ್ತಿರ್ತಾರೆ. ಇದಾದ್ಮೇಲೆ ಇವನು ತುಂಬಾ ದುಃಖದಿಂದ ಕೊನೆಯದಾಗಿ ಇವಳಿಗೆ ಗುಡ್ ಬೈ ಹೇಳಿ ಇವನ ಜಾಕೆಟ್ ಇಂದ ಇವಳನ್ನ ಮುಚ್ಚಿ ಅಲ್ಲಿಂದ CCTV ರೂಮ್ ಬಂದು ಕೇಳ್ತಾನೆ, ರಿಕ್ ಎಲ್ಲಿದ್ದಾನೆ ಗೊತ್ತಿದ್ಯಾ ಅಂತ. ಇಲ್ಲಿ ಕೋರಾಗೆ ಅನ್ನಿಸ್ತಿರುತ್ತೆ ಇವಳನ್ನ ಕಾಪಾಡೋದಕ್ಕೆ ಹೋಗಿ ರಿಕ್ ಆ ಕ್ರಿಯೇಚರ್ ಇಂದ ಸತ್ತೋಗಿದ್ದಾನೆ ಅಂತ. ಅದಕ್ಕೆ ಆದಷ್ಟು ಬೇಗ ಡಯಾನ್ ನ ಹುಡುಕಿ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಇಷ್ಟೊತ್ತಿಗೆ ಡಯಾನ್ಗೆ ಗೊತ್ತಾಗೋಗಿದೆಯಲ್ಲ ಆ ಕ್ರಿಯೇಚರ್ ಅದರ ಹೆಂಡತಿನ ಇವಳ ಒಳಗಡೆ ನೋಡ್ತಿದೆ, ಅದಕ್ಕೆ ಇವಳಿಗೆ ಏನು ಮಾಡ್ತಿಲ್ಲ ಅಂತ. ಅದಕ್ಕೆ ಒಂದು ಪ್ಲಾನ್ ಮಾಡಿ ಇಲ್ಲಿಟ್ಟಿರುವಂತ ಡ್ರೆಸ್ ಅನ್ನ ಹಾಕುತ್ತಾಳೆ. ಅದೇ ಸಮಯಕ್ಕೆ ಕ್ರಿಯೇಚರ್ ಕೂಡ ಬಂದು ಈ ಡ್ರೆಸ್ ಅನ್ನ ಹಾಕೊಂಡಿರೋದ್ರಿಂದ ಇವಳನ್ನ ತುಂಬಾ ಪ್ರೀತಿಯಿಂದ ನೋಡ್ತಿರುತ್ತೆ. ಆದ್ರೆ ಇವಳು ಇದಕ್ಕೆ ಹೊಡೆದು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಇದು ಕೂಡ ಫಾಲೋ ಮಾಡ್ತಿರುತ್ತೆ. ಇನ್ನೊಂದ್ ಕಡೆ ಡಯಾನ್ ಕೆರ್ಚ್ಕೊಳ್ತಿರುವಂತ ಶಬ್ದನ ಕೇಳಿಸ್ಕೊಂಡು ಫ್ರಾಂಕ್ ಕೂಡ ಅವಳನ್ನ ಕಾಪಾಡೋದಕ್ಕೆ ಬರ್ತಿರ್ತಾನೆ. ಈ ಕಡೆ ಕ್ರಿಯೇಚರ್ ಡಯಾನ ಹಿಡಿದು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ಫ್ರಾಂಕ್ ಬಂದು ಆ ಕ್ರಿಯೇಚರ್ ನ ಸಮೇತ ಕೆಳಗಡೆ ಬಿದ್ದಿದ್ರಿಂದ ಇದು ಮರಕ್ಕೆ ಚುಚ್ಕೊಬಿಡುತ್ತೆ. ಅಂದ್ರೆ ಇದು ಕೊನೆಗೂ ಸತ್ತೋಯ್ತು. ಅಷ್ಟೇ ಅಲ್ಲದೆ ಇದರ ಜೊತೆ ಫ್ರಾಂಕ್ ಕೂಡ ಸತ್ತೋಗಿರ್ತಾನೆ. ಇವಳಿಂದ ಒಳ್ಳೆ ವ್ಯಕ್ತಿ ಫ್ರಾಂಕ್ ಸತ್ತೋದ ಅಂತ ಇವಳಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ, ಅಳ್ತಿರ್ತಾಳೆ. ಆಗ ವಾಕಿ ಟಾಕಿಯಿಂದ ಕೋರಾ ಮತ್ತೆ ವರ್ನ್ ಮಾತಾಡ್ತಿರೋದನ್ನ ನೋಡಿ ಇವಳಿಗೆ ಸ್ವಲ್ಪ ಸಂತೋಷ ಆಗುತ್ತೆ. ಅವರಿಬ್ರು ಇನ್ನೂ ಬದುಕಿದ್ದಾರೆ ಅಂತ. ಇದೇ ಸಂತೋಷದಲ್ಲಿ ಇವಳು ಕೇಳ್ತಾಳೆ ರಿಕ್ ಎಲ್ಲಿ ಅಂತ. ಇವಳು ಕೂಡ ತುಂಬಾ ಹೆದರ್ಕೊಂಡು ಬೇಜಾರ್ ಮಾಡ್ಕೊಂಡು ಅವನು ಸತ್ತೋಗಿದ್ದಾನೆ ಅಂತ ಹೇಳ್ತಿರ್ತಾಳೆ. ಇವಳಿಗೆ ಯಾಕೋ ಅದ್ರ ಮೇಲೆ ನಂಬಿಕೆ ಬರೋದಿಲ್ಲ. ಅದಕ್ಕೆ ಕೊನೆ ಸಲ ನೀನು ರಿಕ್ ನ ಎಲ್ಲಿ ನೋಡ್ದೆ ಅಂತ ಕೇಳ್ತಾಳೆ. ಕೋರಾ ಅದನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾಳೆ. ಈಗ ಅಲ್ಲಿಗೆ ಹೋಗೋದು ಸರಿಯಲ್ಲ ಅಂತ. ಆದ್ರೆ ತುಂಬಾ ಫೋರ್ಸ್ ಮಾಡಿದ್ರಿಂದ ಕೋರನು ಕೂಡ ಎಲ್ಲಿ ನೋಡಿದ್ಲು ಅಂತ ಹೇಳ್ತಾಳೆ. ಡಯಾನ್ ಕೂಡ ತುಂಬಾ ಕಷ್ಟಪಟ್ಟು ಆ ರೂಮ್ ಅನ್ನ ಹುಡ್ಕೊಂಡು ಬಂದು ನೋಡಿದ್ರೆ ರಿಕ್ ಇಲ್ಲೇ ಬಿದ್ದಿರ್ತಾನೆ. ಇವನು ಎದ್ದೊಳ್ತಿರೋದಿಲ್ಲ. ಇದನ್ನ ನೋಡಿ ಇವನು ಸತ್ತೋಗಿರ್ಬೇಕು ಅಂತ ಇವಳು ತುಂಬಾನೇ ಅಳ್ತಿರ್ತಾಳೆ. ಆಗ ಇವನಿಗೆ ಇಚ್ಛೆ ಆದಾಗ ಇವಳಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅದೇ ಸಮಯಕ್ಕೆ ವರ್ನ್ ಮತ್ತೆ ಕೋರಾ ಕೂಡ ಬರ್ತಾರೆ. 4 ಜನ ಫ್ರೆಂಡ್ಸ್ ಗಳಿಗೂ ಏನು ಆಗದೆ ಸೇಫ್ ಆಗಿರೋದ್ರಿಂದ ತುಂಬಾ ಸಂತೋಷ ಪಡ್ತಾರೆ. ಅದಕ್ಕೆ ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಷ್ಟೊತ್ತಿಗೆ ಹೊರಗಡೆ ಬೆಳಕು ಕೂಡ ಆಗ್ತಿರುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಡಯಾನ್ ಹಾಗೆ ಇವರ ಟೀಮ್ ನವರೆಲ್ಲ ಸೇರಿ ಪ್ಯಾರಾಗನ್ ಹೋಟೆಲ್ಗೆ ಹೋಗಿದ್ರಲ್ಲ, ಅದನ್ನೆಲ್ಲ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ನಲ್ಲಿ ಹಾಕ್ತಿದ್ದಂಗೆನೆ ವಿಡಿಯೋ ಎಲ್ಲ ವೈರಲ್ ಆಗೋಗಿರುತ್ತೆ. ಜನರು ಕೂಡ ವಿಡಿಯೋ ನೋಡಿ ತುಂಬಾ ಶಾಕ್ ಆಗಿರ್ತಾರೆ. ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಇವರೆಲ್ಲರೂ ತುಂಬಾನೇ ಫೇಮಸ್ ಆಗೋಗಿರ್ತಾರೆ. ಇದೇ ಸಂತೋಷದಲ್ಲಿ ಇವರೆಲ್ಲರೂ ಇರಬೇಕಾದ್ರೆ ರಿಕ್ ಇವರಿಗೆ ದುಡ್ಡನ್ನ ತೋರಿಸ್ತಾನೆ. ಅಂದ್ರೆ ಹೋಟೆಲ್ ನಲ್ಲಿ 30 ಕೋಟಿನ ಬಚ್ಚಿಟ್ಟಿದ್ರಲ್ಲ, ಆ ದುಡ್ಡನ್ನು ಕೂಡ ಇವನು ತಗೊಂಡ್ ಬಂದ್ಬಿಟ್ಟಿದ್ದಾನೆ. ಇಂತ ಒಂದು ಎಕ್ಸ್ಪೀರಿಯನ್ಸ್ ನ ಜೊತೆಗೆ ಇವರು ಫೇಮಸ್ ಆದ್ರು. ಜೊತೆಗೆ ತುಂಬಾ
ದುಡ್ಡು ಸಿಕ್ಕಿದ್ರಿಂದ ಸೆಟಲ್ ಕೂಡ ಆದ್ರು. ಇವರು ಮುಂದಿನ ವಿಡಿಯೋನ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ಯೂನಿಕ್ ಆಗಿರುವಂತ ಕಾನ್ಸೆಪ್ಟ್ ಮೂವಿ ಇದು. ದುಡ್ಡಿನ ಜೊತೆಗೆ ಹಾರರ್ ಎಲಿಮೆಂಟ್ ನ ಮಿಕ್ಸ್ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯ್ತು. ಇದು ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಹೋಟೆಲ್ ನಲ್ಲಿ ಎಷ್ಟು ದುಡ್ಡನ್ನ ಬಚ್ಚಿಟ್ಟಿದ್ರು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.